ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇ ರೂಪ. ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕಿನ ಬದಾಮಿ ನಗರದಲ್ಲಿ ರಂಗನಾಥ ನಗರದ ನಿವಾಸಿಯಾಗಿದ್ದ ಶಬ್ಬೀರ್ ಕೊಡಗಾನೂರು ಭೂಮಿ ಕೇಂದ್ರ ಆಡಳಿತ ಅಧಿಕಾರಿ ಇವತ್ತು ಅವರ ಹೆಂಡತಿ ಅಂದರೆ ಮದೀನಾ ಮತ್ತು 2 ಮಕ್ಕಳು, ಒಂದು ಉಮಾಯಿನ್, ಇನ್ನೊಂದು ಸೂಫಿಯಾ ಅನ್ನುವಂಥ 2 ಮಕ್ಕಳು, ಒಂದು ಗಂಡು ಮತ್ತು ಒಂದು ಹೆಣ್ಣು 2 ಮಕ್ಕಳು ಇವತ್ತು ಆಕಸ್ಮಿಕ ಅವಘಡ ಸಂಭವಿಸಿ ವಿಷಸೇವನೆಯಿಂದ ನರಳುತ್ತಿರುವ ಸಂದರ್ಭದಲ್ಲಿ ತಕ್ಷಣವಾಗಿ ಕಾರುಡಿಗಮಠ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಮಾಡಿದಾಗ ಏನು ಗಂಡು ಮಗು ಉಮಾಯಿನ್ ಅನ್ನುವಂಥ 2ನೇ ತರಗತಿಯಲ್ಲಿ ಓದುತ್ತಿರುವ 9 ವರ್ಷದ ಮಗು ಆಸ್ಪತ್ರೆಗೆ ಬಂದ ತಕ್ಷಣದಲ್ಲೇ ಸಾವನ್ನಪ್ಪಿದೆ ಅನ್ನುವಂಥ ವರದಿಯಾಗಿದೆ. ಇನ್ನು ಸೂಫಿಯಾ ಅನ್ನುವಂಥ ಹೆಣ್ಣು ಮಗಳು ಬಹಳಷ್ಟು ತೀವ್ರಗತಿಯಲ್ಲಿ ವಿಷಸೇವನೆ ಮಾಡುವುದರಿಂದ ಇಲ್ಲಿ ಬಾದಾಮಿಯ ಕಾರುಡಿಗಮಠ ಆಸ್ಪತ್ರೆಯಲ್ಲಿ ಅವ್ರನ್ನ ಇಲ್ಲಿ ಟ್ರೀಟ್ಮೆಂಟಿಗೆ ಇಲ್ಲಿ ಸಿಗಲಿಲ್ಲ, ಅವರಿಗೆ ಇಲ್ಲಿ ಹಿಡಿಲಿಲ್ಲ ಅನ್ನುವಂಥ ಗ್ರಾಮೀಣ ಮಾತಿನಲ್ಲಿ ಹೇಳೋದಾದರೆ ಕುಮಾರೇಶ್ವರ ಆಸ್ಪತ್ರೆಗೆ ಇವತ್ತಿನ ದಿವಸ ಶಬ್ಬೀರ್ ಕೊಡಗಾನೂರವರು ತನ್ನ ಮಗಳನ್ನು ತೆಗೆದುಕೊಂಡು ಏನು ಕುಮಾರೇಶ್ವರ ಆಸ್ಪತ್ರೆಗೆ ಅಲ್ಲಿ ಹೋಗಿ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಅಲ್ಲಿ ಒಂದು ಕಡೆ ಮಾಡೋದಾದರೆ ಇಲ್ಲಿ ಏನು ಶಬ್ಬೀರ ಅವರ ಹೆಂಡತಿ ಆದಂಥ ಮದೀನಾ ಮತ್ತು ಇನ್ನೊಂದು ಮಗು ಸೂಫಿಯಾ ಅನ್ನುವಂಥ ಒಂದು ಹೆಣ್ಣು ಮಗು ಇದೇ ಕಾರುಡಿಗಮಠ ಆಸ್ಪತ್ರೆಯಲ್ಲಿ ವಿಷಸೇವನೆಯಿಂದ ಚಿಕಿತ್ಸೆಗೆ ಒಳಪಟ್ಟಿದೆ. ಏನು ಮುಂದಿನ ದಿನಮಾನದಲ್ಲಿ ಈ ಸಾವುಗಳು ಇದೆ ವಿಷಸೇವನೆಯಿಂದ ತಾಯಿನೇ ಮಕ್ಕಳಿಗೇನೆ ವಿಷ ಹಾಕಿದಲೋ ಅನ್ನುವಂಥದ್ದು ಇನ್ನೂ ನಮಗೆ ಸರಿಯಾದ ರೀತಿಯಿಂದ ವಿಷಯ ಲಭ್ಯವಾಗಿಲ್ಲ, ಮಾಹಿತಿ ನಮಗೆ ಲಭ್ಯವಾಗಿಲ್ಲ. ಆದರೆ ಒಟ್ಟಾರೆ ಹೇಳೋದಾದರೆ ಬಾದಾಮಿಯರ ಒಂದು ನಗರದಲ್ಲಿ ಇವತ್ತಿನ ದಿವಸ ತಾಯಿ ಮತ್ತು ಮಕ್ಕಳು ವಿಷಸೇವನೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅದರಲ್ಲಿ ಒಂದು 2ನೇ ತರಗತಿಯಲ್ಲಿ ಓದುವಂಥ ಒಂದು ಗಂಡು ಮಗು ಈಗಾಗಲೇ ಸಾವನ್ನಪ್ಪಿದೆ ಅನ್ನುವಂಥ ಮಾಹಿತಿ ಮೂಲಕ ನಿಮ್ಮಲ್ಲಿ ವೀಕ್ಷಕರಲ್ಲಿ ಈ ವಿಷಯ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನೇ ರೂಪ. ನಮಸ್ಕಾರ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.